ಅಂತೂ ಇಂತೂ ಕರಾಳ ದಿನಗಳ ಸ್ವಲ್ಪ ವಿರಳ ದಿನಗಳಾದರೂ ಅಷ್ಟೇ. ಅದರಿಂದ ನೀವು ಈಗ ನಮ್ಮೂರಿನ ಗ್ರಾಮೀಣ ಮಕ್ಕಳಿಗೋಸ್ಕರ ಗಣಿತ ಶಾಸ್ತ್ರದ ಬಗ್ಗೆ ಒಂದು ವಿಶೇಷ ತರಗತಿಗಳನ್ನು ಈ ದಿನದಿಂದ ಶುರು ಮಾಡ್ತಾ ಇದ್ದೀನಿ. VVSN ಅಕಾಡೆಮಿ ಕಲೆ ಮತ್ತು ವಿಜ್ಞಾನ ಶಾಲೆ, ಸ್ವಾಗತ ಸುಸ್ವಾಗತ. ನೈಸರ್ಗಿಕ ಸಂಖ್ಯೆಗಳು, ನಂಬರ್ಸ್. ನೈಸರ್ಗಿಕ ಸಂಖ್ಯೆಗಳು ಅಂದರೆ ಏನೋ ವಿಶೇಷವಾಗಿ ಕನ್ನಡದಲ್ಲಿ ಅದ್ಭುತವಾಗಿ ಕೇಳಿಸುತ್ತೆ ಅಂತ ಇದು ಮಾಡಿ, ನಂಬರ್ಗಳು ಅಷ್ಟೇ, ಸಂಖ್ಯೆಗಳು 1 2 3 4 5 6 7 8 9 10 100 ಇದು ಗ್ರಾಮೀಣ ಮಕ್ಕಳಿಗೆ ನಾನು ಇದನ್ನು ವಿಶೇಷವಾಗಿ, ಲೆಕ್ಕ ಎಲ್ಲರಿಗೂ ಬರ್ತದೆ, ಆದರೆ ಕೆಲವರು ಲೆಕ್ಕ ಅಂದರೆ ಏನೋ ಅದು ಅದ್ಭುತವಾದ ಸಬ್ಜೆಕ್ಟು. ಗಣಿತ ಅಂದರೆ ಉಕ್ಕಿನ ಕಡಲೆ ಅಂತಕ್ಕಂಥ ಮನೋಭಾವ ಇದ್ದಕ್ಕಿರ್ತಕ್ಕಂಥ ಮಕ್ಕಳಿಗೂ ನಾನು ವಿಶೇಷ ಹೇಳಬೇಕು ಅಂದರೆ, ಗಣಿತದಷ್ಟು ಸುಲಭವಾದ ಸಬ್ಜೆಕ್ಟೇ ಇಲ್ಲ. ತುಂಬ, ಯಾಕೆಂದರೆ ದಿನನಿತ್ಯವೂ ನಾವು 1 2 3 4 5 6 7 8 9 10 ಒಂದಕ್ಕೊಂದು ಸೇರಿಸಿದ್ರೆ 2. ಅದಕ್ಕೆ ಸಿನಿಮಾ ಹಾಡು ಜ್ಞಾಪಕ ಬರ್ತಾ ಇದೆ ನನಗೊಂದು. 4 1 4 4 2 8 ಇಷ್ಟೇ ಲೆಕ್ಕದ ಗಂಟು, ಇಷ್ಟೇ ಗಣಿತದ ನಂಟು, 4 1 4. ಇದು ಸಿನಿಮಾ ಹಾಡು. ಈ ಸಂಖ್ಯೆಗಳ ಬಗ್ಗೆ ನಿಮಗೆ ಮೌಲ್ಯ ವ್ಯವಸ್ಥೆ, ಸಂಖ್ಯೆಗಳು ಇವು ಧನ ಸಂಖ್ಯೆಗಳು ಮತ್ತು ಋಣ ಸಂಖ್ಯೆಗಳು. ಈ ಧನ ಮತ್ತು ಋಣ ಸಂಖ್ಯೆಗಳನ್ನು ನಾವು ಒಂದು ಪ್ಲೇಸ್ ವ್ಯಾಲ್ಯೂ ಆಫ್ ನಂಬರ್ ಅಂತ ಇಂಗ್ಲೀಷ್ನಾಗ ಹೇಳ್ತೀವಿ. ಧನ ಸಂಖ್ಯೆ ಮತ್ತು ಋಣ ಸಂಖ್ಯೆಗಳನ್ನು ಇವನ್ನು ಸಾಲಿನಲ್ಲಿ ಬರೆಯುವುದಾದರೆ ಸಂಖ್ಯೆಗಳನ್ನು ಯಾವ ರೀತಿ ಬರಿಬಹುದು ಅಂತ. ಪೂರ್ಣಾಂಕಗಳು ಅಂದ್ರೇನು? ಸಂಪೂರ್ಣವಾದ ಸಂಖ್ಯೆಗಳು. ಸಂಖ್ಯೆ ಸಾಲಿನಲ್ಲಿ ಹೆಂಗೆ ಬರೆಯೋದು? 0ಯಿಂದ ಎಡಕ್ಕೆ ಹೋದರೆ ಋಣಾತ್ಮಕ ಚಿಹ್ನೆ ಇರುತ್ತೆ, 0ಯಿಂದ ಬಲಕ್ಕೆ ಹೋದರೆ ಧನಾತ್ಮಕ ಸಂಖ್ಯೆ ಇರ್ತದೆ. ಆದ್ದರಿಂದ -1 -2 -3 -4 -5 -6 -10 ಇದು ಎಷ್ಟು ಬೇಕಾದ್ರೂ ಆಗ್ಬೋದು, 1000 ಆಗ್ಬೋದು, ಲಕ್ಷ ಆಗ್ಬೋದು 0ಯಿಂದ ಎಡಗಡೆ ಹೋದರೆ. ಈಗ -1 ದೊಡ್ಡದು, -5 ದೊಡ್ಡದು? ಇಲ್ಲಿ ಸ್ನೇಹಿತರೆ, ಸಂಖ್ಯೆಯ ಬೆಲೆ ಎಡಗಡೆಗೆ ಹೋಗ್ತಾ 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 ನೋಡೋದಕ್ಕೆ ಜಾಸ್ತಿ ಆಗ್ತದೆ ವಿನಃ ಅದರ ಬೆಲೆ ಕಡಿಮೆ ಆಗ್ತಾ ಹೋಗ್ತದೆ. ದೊಡ್ಡದು ಚಿಕ್ಕದು ಅಂತ ಲೆಕ್ಕ ಹಾಕ್ಕೊಂಡ್ರೆ -1 ಮತ್ತು -5ರಲ್ಲಿ ದೊಡ್ಡ ಸಂಖ್ಯೆ ಯಾವುದು, ದೊಡ್ಡ ಬೆಲೆ ಇರ್ತಕ್ಕಂಥ ಸಂಖ್ಯೆ ಯಾವುದು ಅಂದರೆ -1. ಯಾಕೆ? ಅದು 0ಗೆ ಹತ್ತಿರವಾಗಿದೆ. ಹೀಗೆ ಆಮೇಲೆ 1 ಮತ್ತು 5ರಲ್ಲಿ ಯಾವುದು ದೊಡ್ಡದು? 5 ದೊಡ್ಡದು. ನೀವು ಬಲಕ್ಕೆ ಹೋದಂತೆಲ್ಲ ಸಂಖ್ಯೆಯ ಬೆಲೆ ಜಾಸ್ತಿ ಆಗುತ್ತೆ, ಎಡಕ್ಕೆ ಹೋದಂತೆಲ್ಲ ಸಂಖ್ಯೆಯ ಬೆಲೆ ಕಡಿಮೆ ಆಗುತ್ತೆ. ಇದು ಸಂಖ್ಯಾ ಸಾಲಿನ ವಿಶೇಷ. ಮತ್ತು ಒಂದು ಪೂರ್ಣಾಂಕ ಮತ್ತು ಮತ್ತೊಂದು ಪೂರ್ಣಾಂಕದ ಮಧ್ಯೆ ಇದ್ದರೆ, ಒಂದು ಸಂಖ್ಯೆ ಅಕಸ್ಮಾತ್ ಬಂದರೆ 1 ಮತ್ತು 2ರ ನಡುವೆ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಭಿನ್ನ ರಾಶಿ ಅಂತ ಕರಿತೀವಿ. ಈಗ 0ಯಿಂದ 1 ಬಲಗಡೆಗೆ ಲೆಕ್ಕ ಹಾಕ್ಕೊಂಡ್ರೆ ಕಾಲು, ಅರ್ಧ, ಮುಕ್ಕಾಲು, 1 ಇದು ಭಿನ್ನ ರಾಶಿ, ಫ್ರ್ಯಾಕ್ಷನ್ಸ್ ಅಂತ ಇಂಗ್ಲೀಷ್ನಲ್ಲಿ. ಇದರಿಂದ ನೀವು ನಮ್ಮ ನೈಸರ್ಗಿಕ ಸಂಖ್ಯೆಗಳ ವಿವರಗಳನ್ನು ನಿಮಗೆ ಈ ಗಣಿತಶಾಸ್ತ್ರದಲ್ಲಿ ನಾವು ಹೇಳ್ಕೊಂಡು ಹೋಗೋಣ. ಇದು ಸಾಮಾನ್ಯವಾಗಿ 1 2 3 4 5 6 7 8 9 10ನೇ ತರಗತಿಗಳವರೆಗೂ ಸಹ ನಿಮಗೆ ಇದು ಗೊತ್ತಿರ್ತಕ್ಕಂಥ ವಿಷಯ. ಇದು ತುಂಬ ಸಿಂಪಲ್, ಸರಳ. ಈಗ ಸಂಖ್ಯೆಗಳ ಸ್ಥಳ ಮೌಲ್ಯ, ಪ್ಲೇಸ್ ವ್ಯಾಲ್ಯೂ ಆಫ್ ನಂಬರ್ಸ್, ಬಿಡಿ, 10, 100, 1000, ದಶಸಾವಿರ ಅಥವಾ 10,000, ಲಕ್ಷ, 10 ಲಕ್ಷ ಅಥವಾ ದಶಲಕ್ಷ, ಕೋಟಿ,
ದಶಕೋಟಿ, ಹೀಗೆ ಎಡಕ್ಕೆ ಹೋದಂಗೆಲ್ಲ ನಾವು ಈ ಸಂಖ್ಯೆಗಳ ಮೌಲ್ಯವನ್ನು ನಾವು ಹೇಳ್ತೀವಿ. 10 ಕೋಟಿ ಅಂತಂದರೆ ಅದರಲ್ಲಿ ಎಷ್ಟು ಬಿಡಿ ಸಂಖ್ಯೆಗಳಿರ್ತವೆ ಅಂತ ಲೆಕ್ಕ ಹಾಕ್ಕೊಂಡ್ರೆ, ಬಿಡಿಯಲ್ಲಿ ಒಂದು ಸಂಖ್ಯೆ ಇರ್ತದೆ, 10ರಲ್ಲಿ 2 ಸಂಖ್ಯೆ ಇರ್ತದೆ. ಬಿಡಿ 10, 100, 1000, ದಶ ಸಾವಿರ ಅಂದರೆ 10,000, ಲಕ್ಷ, ದಶ ಲಕ್ಷ ಅಂದರೆ 10 ಲಕ್ಷ, ಕೋಟಿ, ದಶ ಕೋಟಿ ಅಂದರೆ 10 ಕೋಟಿ. ಹೀಗೆ ನಾವು ಈ ಒಂದು ಸಂಖ್ಯೆಗಳ ಮೌಲ್ಯ ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಈಗ ಯಾವುದೇ ಸಂಪೂರ್ಣ ಸಂಖ್ಯೆಯನ್ನು ಬರೀಬೇಕಾದರೆ 10 ಚಿಹ್ನೆಗಳು ಬೇಕಾಗ್ತವೆ. ಯಾವುವು? 0ಯಿಂದ ಹಿಡಿದು 9ರವರೆಗೆ ಇರ್ತಕ್ಕಂಥ ಅಂಕೆಗಳನ್ನು ನಾವು ಉಪಯೋಗಿಸ್ತೀವಿ. ಈಗ 7, ಉದಾಹರಣೆಗೆ 7 ಅಂತಂದರೆ 7 ಬಿಡಿ ಅಂತ. 72 ಅಂದರೆ 7 10 ಇರ್ತವೆ, ಮತ್ತು 7 10 ಅಂದರೆ 70, ಆಮೇಲೆ 2 1 2 2, ಹೀಗೆ 349. ಇದನ್ನು ನೀವು ಗಮನಿಸ್ಬೇಕು ನೋಡಿ. ಇಲ್ಲಿ 7 ಅಂದ್ರೇನು? 7 ಬಿಡಿಗಳು. 72 ಅಂದರೆ 7 10 ಇವು ಹೇಳಿದ್ನಲ್ಲ, ಆ ಥರ. ಅದೇ ಥರ ನೀವೀಗ ಏನು ಮಾಡಬೇಕಪ್ಪ ಅಂದರೆ 35 ಅಂದರೆ ಏನು? 35 ಅಂದರೆ 3 10 ಮತ್ತು 5 ಪದಗಳು, ಅಂದರೆ 35ನ್ನು ನಾವು 3 10 ಪ್ಲಸ್ 5 ಅಂತ ಬರೀಬೋದು. ಹೀಗೆ ಉದಾಹರಣೆಗಳನ್ನು ನೀವು ಗಮನಿಸಬೇಕು ಸ್ನೇಹಿತರೆ. ಇಲ್ಲಿ ಇದೊಂದು ಟೇಬಲ್ ಇದೆ. ಈ ಟೇಬಲಲ್ಲಿ ನಕ್ಷೆ ಏನಪ್ಪ ಇದು? ನಕ್ಷೆ, ಗಣಿತದ ಒಂದು ನಕ್ಷೆ. ಇಲ್ಲಿ ಪ್ಲಸ್ ಸೈನ್ ಇದೆ, ಪ್ಲಸ್ ಇದೆ. ಇದು ಪ್ಲಸ್ ಅಂದ್ರೇನು? ಧನ ಚಿಹ್ನೆ. ಈ ಧನ ಚಿಹ್ನೆಯಲ್ಲಿ 0 ಪ್ಲಸ್ 0 0, 1 ಪ್ಲಸ್ 0 1, 1 ಪ್ಲಸ್ 1 2, 2 ಪ್ಲಸ್ 2 4. ಹೀಗೆ ಇದು ತುಂಬ ಸರಳವಾಗಿರ್ತಕ್ಕಂಥದ್ದು. ಸಾಲು 3 ಎಂದು ಲೇಬಲ್ ಮಾಡ್ತಕ್ಕಂಥದ್ದನ್ನು ನೀವು ನೋಡಿದ್ರೆ 3 ಪ್ಲಸ್ 4 3, ನೋಡಿ ಇಲ್ಲಿದೆ 3, ಎಲ್ಲಿದೆ 3? ಈ 3 ಪ್ಲಸ್ 4, ಇಲ್ಲಿ ತಗೊಳ್ಳಿ 4, ಎಕ್ಸ್ ಆ್ಯಕ್ಸಿಸು ವೈ ಆ್ಯಕ್ಸಿಸ್ ಅಂತ ತಗೊಂಡ್ರೆ ಇಲ್ಲಿ 4. ಈ 3 ಮತ್ತು 4 ಸೇರಿಸಿದ್ರೆ ನಿಮಗೆ ಎಷ್ಟು ಬರುತ್ತೆ? ಅದೇ ದಿಕ್ಕಿನಲ್ಲಿ ಸೇರಿಸಿದಾಗ ಇಂಟರ್ಸೆಕ್ಷನ್ಸ್ 3 ಮತ್ತು 4 ಸೇರಿಸಿದ್ರೆ 7 ಆಗುತ್ತೆ. ಅದೇ ಥರ 4 ಪ್ಲಸ್ 3 ಸೇರಿಸಿ 4, ಆಮೇಲೆ ಪ್ಲಸ್ 3 ಸೇರಿಸಿದ್ರು 7 ಆಗುತ್ತೆ. ಹೀಗೆ ಆಮೇಲೆ 7 ಪ್ಲಸ್ 5, ಇದು 7, 5 ಎಷ್ಟು ಬಂತು? 12. ಈ ಥರ ನೀವು ಈ ಒಂದು ನಕ್ಷೆಯನ್ನು ನೀವೇ ಸುಲಭವಾಗಿ ನೋಡ್ಬೋದು ಸ್ನೇಹಿತರೆ. ಆಮೇಲೆ ಅಡಿಷನ್ ಟೇಬಲ್ಸು 1 ಪ್ಲಸ್ 1 2, 1 ಪ್ಲಸ್ 2 3, 1 ಪ್ಲಸ್ 3 4. ನೀವು ಈ ಗಣಿತಶಾಸ್ತ್ರದಲ್ಲಿ ಸಮಯ ಇದ್ದಾಗ ಆಟ ಆಡ್ಬೋದು ಜಾಲಿಯಾಗಿ. ಈ ಕೆಲಸ ಬರೋದು ಟಿ ವಿಗಳು ನೋಡಿಕೊಂಡು ಮನಸ್ಸುಗಳು ಎಲ್ಲ ಹಾಳು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಇರೋದ್ರಿಂದ ಹುಡುಗರಿಗೆ, ನೀವು ಹುಡುಗರು ಓದ್ತಾ ಇರಬೇಕು ಯಾವಾಗ. ಏನೇನೋ ಕೆಲಸ ಬರೋದೆಲ್ಲ ನೋಡ್ಕೊಂಡು ಸಿನಿಮಾಗಳು ಹಾಡುಗಳು ಇವೆಲ್ಲ ಕೇಳ್ಕೊಂಡು ಕಾಲ ಕಳಿಬೇಡಿ. ಮನೋರಂಜನೆ ಬೇಕು, ಎಷ್ಟು ಬೇಕೋ ಅಷ್ಟು. ಅರ್ಥ ಆಯ್ತಾ ಹೇಳಿದ್ದು? ಈಗ ನೋಡಿ, 1 ಪ್ಲಸ್ 1 2, 2 ಪ್ಲಸ್ 1 3, 3 ಪ್ಲಸ್ 1 4. ಇದು ಯಾವುದನ್ನ ತಗೊಳ್ಳಿ, 4 ಪ್ಲಸ್ 9 13. ಈ ಒಂದು ಅಡಿಷನ್ ಟೇಬಲಲ್ಲಿ, ನಕ್ಷೆನಲ್ಲಿ ನೀವು ಈ ಒಂದು ಅಡಿಷನ್ ಟೇಬಲ್ಸ್ನಲ್ಲಿ ಎಷ್ಟು ಬೇಕಾದರೂ ನೀವು ಲೆಕ್ಕಗಳನ್ನು ತಗೋಬೋದು. ಇಲ್ಲೂ ಅಷ್ಟೇ ಹೀಗೆ. ಆಮೇಲೆ ಬಹು ಅಂಕಿಯ ಸೇರ್ಪಡೆ. ಈಗ ಜಾಸ್ತಿ 10ರಿಂದ ಮೇಲ್ಪಟ್ಟಿರೋವು. ಇವಾಗ ಉದಾಹರಣೆಗೆ 25 ಮತ್ತು 134 ಮೊತ್ತವನ್ನು ಹುಡುಕಿ. ಮೊತ್ತ ಅಂದ್ರೇನು? 25 ಸಂಖ್ಯೆ ಮತ್ತು 134 ಸಂಖ್ಯೆಯ ಮೊತ್ತ ಎಷ್ಟು ಅಂತ ಕಂಡುಹಿಡ್ಕೋಬೇಕು. ಅಂದರೆ ನೋಡಿ, 25 134 ಇವನ್ನ ಒಂದು ಬಿಡಿ 10 100 ಈ ಥರ ಕರೆಕ್ಟಾಗಿ ಬರ್ಕೊಂಬಿಟ್ರೆ 5 4 9, 3 2 5 1 ಹಂಗ್ಬಿಟ್ಟು ಒಟ್ಟು 25 ಪ್ಲಸ್ 134 ಎಷ್ಟಾಯಿತು? 159 ಅಷ್ಟೇ. ಇದೇನು ತುಂಬ ಸಿಂಪಲ್ಲು. ಆಮೇಲೆ ಈಗ ಮುಖ್ಯವಾಗಿ ನೀವು ಇವನನ್ನು ನೀವು ನೋಡಿಕೊಂಡಾಗ ನಾವು ಈ ಸಂಖ್ಯೆಗಳನ್ನು ನಾವು ಕೂಡುವುದು, ಅದೇ ಥರ ನೀವು ಕಳೆಯೋದು, ಗುಣಾಕಾರ, ಭಾಗಾಕಾರ ಇವೆಲ್ಲವೂ ಸಹ, ಲಾಸ
ಮಾಸ ಇವೆಲ್ಲವನ್ನು ನಾವು ಅಂಕಗಣಿತದಲ್ಲಿ ತಿಳ್ಕೊಳ್ತೀವಿ ಸ್ನೇಹಿತರೆ. ಈ ಅಂಕಗಣಿತ, ಬೀಜಗಣಿತ, ಜಾಮಿತಿ ಅಂತೀವಿ ಕನ್ನಡದಲ್ಲಿ, ಜಾಮಿಟ್ರಿ, ಇವು ಮೂರನ್ನು ನಾವು ಮುಂದಿನ ತರಗತಿಗಳಲ್ಲಿ ನಾನು ನಿಮಗೆ ಹೇಳ್ತೀನಿ. ಕನ್ನಡ ಮಾಧ್ಯಮದಲ್ಲೇ ಹೇಳ್ಕೊಡ್ತೀವಿ. BVSM ಅಕಾಡೆಮಿ ಇರೋದೇ ಗ್ರಾಮೀಣ ಭಾಷೆಯಲ್ಲಿ ಹೇಳೋದಕ್ಕೆ, ಆಮೇಲೆ ಗ್ರಾಮೀಣ ಮಕ್ಕಳಿಗೆ ಈ ಒಂದು ಗಣಿತಶಾಸ್ತ್ರವನ್ನು ನಾವು ಹೇಳ್ಕೊಡೋದಕ್ಕೆ ಈ ಒಂದು ತರಗತಿಗಳನ್ನು ಆರಂಭ ಮಾಡಿದ್ದೀವಿ ಸ್ನೇಹಿತರೆ. BVSM ಅಕಾಡೆಮಿ ಇರೋದೇ ಗ್ರಾಮೀಣ ಮಕ್ಕಳಿಗಾಗಿ. ಗ್ರಾಮೀಣ ಗಣಿತ, ಗ್ರಾಮೀಣ ಮಕ್ಕಳ ವಿಜ್ಞಾನ ಮತ್ತು ಗಣಿತ ನಾವು ಹೇಳ್ಕೊಡೋದ್ರಿಂದ ನೀವು ಇದಕ್ಕೆ ಮೆಂಬರ್ ಆಗಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ನಿಮ್ಮ ಪ್ರಶ್ನೆಗಳನ್ನು BVSM ಅಕಾಡೆಮಿಗೆ ಕಳಿಸ್ಕೊಡಿ. ನಾನು ವೀರಭದ್ರಯ್ಯ ದೇಮಯ್ಯ, ಗೋಪನಹಳ್ಳಿ ದ್ಯಾಮಪ್ಪೇಶ್ವರ ಮಗ, ಎಲ್ಲೂ ಹೋಗಲ್ಲ. ಗೋಪನಹಳ್ಳಿ ಹುಡುಗರಿಗೋಸ್ಕರ ಮೀಸಲು. ಚಿತ್ರದುರ್ಗ, ಚಳ್ಳಕೆರೆ ತಾಲೂಕು, ಫುಲ್ ಕರ್ನಾಟಕದ ಗ್ರಾಮೀಣ ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮಗಳು. ಬನ್ನಿ, ನಾವೆಲ್ಲ ಗಣಿತವನ್ನು ಕಲಿಯೋಣ. ಲೆಕ್ಕ, ಗಣಿತ ಅಂದರೆ ಲೆಕ್ಕ, ಲೆಕ್ಕ ಅಂದರೆ ಗಣಿತ. ಎಲ್ಲ ಥರದ ಬೀಜಗಣಿತ, ಅಂಕಗಣಿತ ಮತ್ತು ಜಾಮಿತಿಯ ಬಗ್ಗೆ ಎಲ್ಲ ಲೆಕ್ಕಗಳನ್ನು 1 ಮತ್ತು 12ನೇ ತರಗತಿಯವರೆಗೆ ಯಾವುದೇ ತರಗತಿ ಆಗಿರಲಿ, ಅದು ಕನ್ನಡ ಮಾಧ್ಯಮದಲ್ಲಿ ನಾವು ನಿಮಗೆ ಹೇಳ್ಕೊಡ್ತಿದ್ದೀವಿ. ಬನ್ನಿ, ಕಲಿಯೋಣ. ಲೆಕ್ಕ, 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 ಗಣಿತ. 4 4, 4 8, ಇಷ್ಟೇ ಲೆಕ್ಕದ ನಂಟು, ಇಷ್ಟೇ ಗಣಿತದ ಗಂಟು. ಗಣಿತ ಕಲ್ತ್ಕೊಳ್ರಿ, ಗಂಟು ಮಾಡ್ಬೋದು. ದುಡ್ಡು ಲೆಕ್ಕ ಹಾಕೋದು ಹೆಂಗೆ ಹಾಕ್ತೀರಾ? ನೋಟ್ಗಳ ಮೇಲೆ ನೋಟ್ಗಳು. ಆ ನೋಟ್ ಎಡ್ಸೋಕ್ಕಾದ್ರೂ ಗಣಿತ ಕಲ್ತ್ಕೋಬೇಕು. ಗಣಿತ ಅದ್ಭುತವಾದ ಶಾಸ್ತ್ರ, ಗಣಿತಶಾಸ್ತ್ರ. ಇದು ಅಗಣಿತವಾದದ್ದು. ಗಣಿತ ಅಂತೀವಿ, ಅಗಣಿತವಾದದ್ದು. ಈ ಜೀವನೇ ಸಾಲದು. ಇಡೀ ದೇಹದಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಯನ್ನು ನಾವು ಗಣಿತಶಾಸ್ತ್ರಕ್ಕೆ ದಾರಿ ಎರೆಯೋಣ. ಬನ್ನಿ, ಗಣಿತವನ್ನು ಕಲ್ತ್ಕೊಳ್ಳೋಣ. ಗ್ರಾಮೀಣ ಮಕ್ಕಳು ನೀವೆಲ್ಲ ಗಣಿತ ಪಾಠದಲ್ಲಿ ಪ್ರಬಲರಾಗಬೇಕು. ಮತ್ತೆ ಭೇಟಿಯಾಗೋಣ. ನಮ್ಮ ತರಗತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.